ಯಜಮಾನ್ರ ಏನ್ ಹೆಸರು? ಮದೇವಪ್ಪ. ನಿಮ್ಮ ಹೆಸರು? ಊಟಣ. ಇದೇ ಊರ ವರ್ಣನ? ಹೊಸಕೋಟೆ. ಇಲ್ಲಿ ವರ್ಣಕ್ಕೆ ಬಂದಿದ್ದು ಸುಮ್ಮನೆ ಯಾವುದೋ ಕೆಲಸ ಇತ್ತು ಬಂದಿದ್ದು. ನೀವು? ನಾವು ಅವ್ರ ಜೊತೆಲೆ ಬಂದ ಕೆಲಸ. ನೀವು ಯಜಮಾನ್ರ? ನಾವು ಸುತ್ತೂರು ಸರ್. ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಕಂಟಿನ್ಯೂ ಮಾಡ್ಬೇಕಾ CM ಆಗಿ, ಅಥವಾ DK ಶಿವಕುಮಾರ್ ಬಿಟ್ಕೊಡ್ಬೇಕಾ? ಯಾರೋ ಒಬ್ರು ಮಾಡಲಿ ಬಿಡಿ. ನಿಮ್ಮನ್ಸಲ್ಲಿ ಏನಿದೆ ಹೇಳಿ? ನಮ್ಮಲ್ಲಿ ಸರಿ ಸಿರಾಮೇಲೆ ಇರಲಿ ಬಿಡಿ. ಸಿದ್ದರಾಮಯ್ಯ. ನಿಮ್ಮನ್ಸಲ್ಲಿ? ಸಿದ್ದರಾಮಯ್ಯ. ಯಾಕೆ? ಮಾಡ್ಕೋವಲ್ಲಿ ಅನುಕೂಲ ಅದ ಜನಗಳಿಗೆ. DK ಶಿವಕುಮಾರ್ ಅದ್ರ ಅನುಕೂಲ ಆಗಲ್ಲ? ಅವ್ರದ್ದು ಬಿರ್ದು ಇದೆ. ಅವ್ರು ಬಂದ್ರು ಪರವಾಗಿಲ್ಲ, ಇವ್ರು ಬಂದ್ರು ಪರವಾಗಿಲ್ಲ. ಏನು ಹೇಳ್ತೀರಿ ನೀವು? ನಮ್ಮ ಸಿದ್ದರಾಮಯ್ಯನೇ ಹೇಳಿಸ್ಲಿ ಬಿಡಿ. DK ಶಿವಕುಮಾರ್ ಅವರು ನಮ್ದೇನು ಅಷ್ಟೇನಿಲ್ಲ, ಸಿದ್ದರಾಮಯ್ಯ ಅವ್ರ ಪ್ರಾಯಕ್ಕೆ. ಅವರು ಯಜಮಾನ್ರ? ಬಿಳಿಕೆರೆ, ಚಳಹಳ್ಳಿ, ಹುಣಸೂರು ತಾಲೂಕು. ಹುಣಸೂರು ತಾಲೂಕು. ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಇರಬೇಕಾ, ಅಥವಾ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಅವ್ರು ಬಿಟ್ಕೊಟ್ಟಂಗಾಯ್ತು ಸರ್. ಅವರು ಬಿಡ್ಕೊಡಲ್ಲ ಅವರು. ಬಿಟ್ಕೊಡಲ್ವಾ? ಯಾಕೆ ಬಿಟ್ಕೊಡಲ್ಲ? ನಾನು 5 ವರ್ಷ ನಾವೇ ಇರ್ಬೇಕಂತ ಹೇಳ್ತಾವ್ರಲ್ಲ. ಹೌದಾ? ಹ್ಞೂ. ಬಿಟ್ಕೊಡ್ಬೇಕಾ ಬಿಟ್ಕೊಡ್ಬಾರ್ದ ನಿಮ್ಮ ಪ್ರಕಾರ? ಅವ್ರು ಹೇಳ್ತಾವ್ರಲ್ಲ, ಅದೇನು ಮಾಡೋದು ಅಂತ ನಾನು ಕೇಳ್ತಾವನಿಲ್ಲ. ಅವ್ರು ಹೇಳೋದಕ್ಕೆ ನಾನು ಹೇಳ್ತಾನೆ. ನಾನು 5 ವರ್ಷ ಬಿಟ್ಕೊಡಲ್ಲ ಅಂತ ಹೇಳೋರಲ್ಲ. ಅದು ಹೆಂಗೆ ಬಿಟ್ಕೊಡ್ತಾರೆ? ಬಿಟ್ಕೊಟ್ರೆ ಅವರು ಮಾಡ್ತಾರೆ. ಅವ್ರು ಬಿಟ್ಕೊಂಡಿಲ್ಲ ಅಂದರೆ ಮಾಡಲ್ಲ. ಹಂಗೆ. ಅಕ್ಕ ಯಾವ ಊರಕ್ಕ? ಮೈಸೂರು ಸರ್. ಮೈಸೂರವರಾ? ಓಕೆ, ಆಯ್ತು. ಮೈಸೂರು ಆದ್ರೆ ಕೇಳ್ತೀನಿ. ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಕಂಟಿನ್ಯೂ ಮಾಡಬೇಕಾ, ಅಥವಾ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್, ಕಂಟಿನ್ಯೂ ಮಾಡಿದ್ರು ಒಂದೇ, ಕಂಟಿನ್ಯೂ ಮಾಡದೇ ಇದ್ರು ಒಂದೇ. ಯಾಕಂದರೆ ನಮಗೇನು ಇದು ಮಾಡಿಲ್ಲ. ಮಾಡಿದ್ರು ಅನುಕೂಲ ಮಾಡಿಕೊಟ್ಟಿದ್ರು, ಇಲ್ಲ ಅಂತ ಹೇಳಲ್ಲ. ಬಸ್ಸಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಈ ಲೇಡೀಸ್ಗೆ ಒಂದು ಮುಂದೆ ತಂದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೂ ರೈತರುಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಗ ಅವರು ಇರಬೇಕು ಅನಿಸ್ತಾ ಇದೆಯಾ, ಅಥವಾ ಬೇಡ ಸಾಕು DK ಶಿವಕುಮಾರ್ ಬಿಟ್ಕೊಡ್ಬೇಕು ಅನಿಸ್ತಾ ಇದೆಯಾ? ಅವ್ರು ಇದ್ರು ಒಳ್ಳೇದು. ಅದು DK ಶಿವಕುಮಾರ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳೋದು. ತಡಿಯಕ್ಕ, ಹೇಳಕ್ಕ, ನೀನ್ ಹೇಳಕ್ಕ. ಅನುಭವ ಇರೋರು ಇವ್ರಿಗೆ ಇದು ಇರುತ್ತಲ್ವಾ, ಅವ್ರಿಗೇನು ಅನುಭವ ಇಲ್ಲ. ಅವ್ರು ಓನ್ಲಿ ಮನಿ ಮೈಂಡ್ ಅಷ್ಟೇ ಅವ್ರಿಗಳಿಗೆಲ್ಲ ಇರೋದಲ್ಲ. ಯಾರಿಗೆ? DK ಶಿ ಅವ್ರಿಗೆ ಏನಿದೆ ಅನುಭವ, ಇನ್ನು ಫಸ್ಟ್ ಟೈಮ್ ಅಲ್ವಾ. ಸಿದ್ದರಾಮಯ್ಯನೇ ಬೆಟರು ಅನ್ನಿಸ್ತಾರೆ. ಬಸ್ದೊಂದು ಹೇಳ್ತಿದ್ದಾರೆ ಬಿಟ್ಟರೆ ಯಾರಿಗೇನು ಏನು ಇದು ಆಗಿಲ್ವಲ್ಲ. ಎಲ್ಲರೂ ಚೆನ್ನಾಗೇ ಇದ್ದಾರಲ್ವ. ಯಾರಿಗೆ ಆಗವೆಲ್ಲ ಆಗ್ತಾನೆ ಇದೆ ಅಲ್ವಾ. ಮತ್ತು ಇನ್ನೇನು ಅವ್ರು ಇರಲಿ ಬಿಡ್ರಿ. ಅವ್ರು ಸಿದ್ದರಾಮಯ್ಯ ಅವರೇ ಇರ್ಬೇಕು 5 ವರ್ಷ? ಸಿದ್ದರಾಮಯ್ಯ ಅವರೇ ಇರ್ಬೇಕು. ಯಾಕಿರ್ಬೇಕಜ್ಜಿ? ಯಾಕಿರ್ಬೇಕು ಅಜ್ಜಿ ಅಂದರೆ ನಮ್ಗೆ ಅನುಕೂಲ ಅವರೇ ಬೇಕು. DK ಶಿವಕುಮಾರ್ ಅವ್ರು ಯಾಕೆ ಬೇಡ? ಅಯ್ಯ, ಅವರು ಬೇಕು, ಇವ್ರು ಬೇಕು, ಎಲ್ಲ ಬೇಕು. ಹೋಗಿ DK ಶಿವಕುಮಾರ್ ಏನು ಮಾಡಿದ್ದಾರೆ ಅಂತ ಇದಿಲ್ಲ, ದಾಖಲೆ. ಅವಕಾಶ ಸಿಕ್ಕರೆ ಮಾಡಿ ತೋರಿಸ್ತಾರೆ. ಅವಕಾಶ ಸಿಗ್ಬೇಕಲ್ವಾ? ಸಿಗ್ಬೇಕು ಅಂತಲ್ಲ. ಇವರು ಸಿದ್ದರಾಮಯ್ಯ ಅವರೇ ಇದ್ರು ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ, ನಮ್ಮ ಅನುಕೂಲ. ಏನು ಹೇಳ್ತೀನಿ ನೀನು? ಏನಲ್ಲ ಸರ್, ರಾಜಕೀಯ ಆದ್ಮೇಲೆ ಎಲ್ಲ ಒಂದೇ, ಅವ್ವ ಬೇರೆ ಅಪ್ಪ ಬೇರೆ. ಒಂದು ನಿಮಿಷ ನಮ್ಮ ಕಂಡಕ್ಟರ್ ಮಾತಾಡ್ಸೋಣ ಪಾಪ. ಕಂಡಕ್ಟರ್ನ ಬಾಯ್ಲಿ. ಹೇಳಿ. ರಾಜಕೀಯ ಅಂದ್ರೆ ಅವನ ಜೊತೆ ಉಂಟ್ರು ಬೇರೆ, ಅಪ್ಪನ ಜೊತೆ ಉಂಟ್ರು ಬೇರೆ, ಎಲ್ಲ ಒಂದೇ ಅಲ್ಲವ್ರ. ಈಗ DK ಶಿವಕುಮಾರ್ ಅಂದರೆ ಇವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೊಂದು 5 ವರ್ಷ ಬಿಟ್ಕೊಟ್ಬಿಟ್ಟು ಮುಂದಕ್ಕೆ ಹೋದ್ರೆ ಒಳ್ಳೋದು. ಯಾಕಂದ್ರೆ ಮುಂದಕ್ಕೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ಕೊಟ್ಟ ತಕ್ಷಣ DK ಶಿವಕುಮಾರ್ ಆಗೋಕ್ಕಾಗೋದಿಲ್ಲ. ಎಲ್ಲರೂ ಸೇರಿ ಮಾಡಿದ್ರೆ ಎಲ್ಲರೂ ಆಗೋದು. ಈಗ ಮೊದಲು ಇವರು ಕುಮಾರಸ್ವಾಮಿ ಬಿಟ್ಕೊಟ್ರು, ಕುಮಾರಸ್ವಾಮಿ ಆಳಕ್ಕಾಗಿಲ್ಲ. ಹಂಗೆ DK ಶಿವಕುಮಾರ್ ಮಾಡಬೇಕು ಅಂತಿದ್ರು ಆಗೋಕ್ಕಾಗೋದಿಲ್ಲ. ಎಲ್ಲ ಸೇರಿ ಮಾಡಿದರೆ ಮಾತ್ರ ಆಗೋಕ್ಕಾಗೋದು. ಈ ವರ್ಷ ಇದೊಂದು ವರ್ಷ ಪೂರ್ತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಬಿಟ್ಟು ಮುಂದಕ್ಕೆ ಹೋದ್ರೆ ಒಳ್ಳೋದು. ಯಾಕಂದ್ರೆ ಅವ್ರದ್ದು ಸಮಯ ಐತೆ, DK ಶಿವಕುಮಾರ್ದು ಸಮಯ ಐತೆ. ಸಮಯ ಇಲ್ದೇ ಪಕ್ಷ ಬರೋದಿಲ್ಲ. ಅವರು ಕಾರಣ ಇದ್ದಾರೆ ಪಕ್ಷ ಕಟ್ಟಕ್ಕೆ. ನಿಮ್ಮ ಪ್ರಕಾರ 5 ವರ್ಷ ಅವರೇ ಇರಬೇಕು, ಆಮೇಲೆ ಬೇಕಾದ್ರೆ DK ಶಿವಕುಮಾರ್ ಮುಂದಿನ ಸಲ ಅವಕಾಶ ಬಂದಾಗ ಬಿಟ್ಕೊಡ್ಬೇಕು. ಅವ್ರಿಗೆ ಚಾನ್ಸ್ ಕೊಡ್ಬೇಕು. ಅವಕಾಶ ಬರಲಿಲ್ಲ ಅಂದ್ರೆ ಮುಂದಿನ ಸಲ ಇವ್ರದ ಪಕ್ಷ ಮಾಡೋ ಅವಕಾಶ ಬರೋಂಗೆ ಅವರೇ ಮಾಡ್ಕೋಬೇಕು. ಕಾಂಗ್ರೆಸ್ ಬರಲಿಲ್ಲಪ್ಪ, ಅವಾಗ ಬರಂಗ್ ಮಾಡೋದು ಯಾರು? ಅವ್ರ ಕೈಲೇ ಇರೋದು. ಅಭಿಪ್ರಾಯ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಈಗ ಇಳಿಸ್ಬಿಟ್ಟು DK ಶಿವಕುಮಾರ್ ಕೊಟ್ರೆ ಏನಾಗ್ಬೋದು? ಕೊಟ್ಟರೆ ಇರೋದಿಲ್ಲ. ಏನು ಗೌರ್ಮೆಂಟ್ ಇರಲ್ವಾ? ಸರ್ಕಾರ ಇರೋದಿಲ್ಲ. ಸರ್ಕಾರ ಚೇಂಜ್ ಆಗ್ತದೆ. ಪೂರಾ DK ಶಿವಕುಮಾರ್ ಸಾಹೇಬ್ರು ಆಳಕ್ಕೆ ಬಿಡೋದಿಲ್ಲ. ಯಾರು ಬಿಡೋದಿಲ್ಲ? ಅವರೇ ಸರ್ಕಾರವಯ್ಯ, ನಾವಲ್ಲ. ಗೌರ್ಮೆಂಟ್ ರಾಜಕಾರಣ ಬಿಡೋದಿಲ್ಲ. ಈಗ ಕುಮಾರಸ್ವಾಮಿಗೆ ಮೈತ್ರಿ ಸರ್ಕಾರ ಕೊಟ್ಟರು, ಯಡಿಯೂರಪ್ಪರು ಇದರಲ್ಲಿ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಕೊಟ್ರಾ? ಬಿಡ್ಲಿಲ್ಲ ಆಳಕ್ಕೆ. ಯಾರು ಬಿಡಲಿಲ್ಲ? ನಾವು ಬಿಡಲಿಲ್ರ? ಜನತಾ ಬಿಡಲಿಲ್ರ? ಸರ್ಕಾರ ಬಿಡಲಿಲ್ರ? ರಾಜಕೀಯನೇ ಬಿಡಲಿಲ್ಲ. ಇದು ಅಷ್ಟೇ. DK ಶಿವಕುಮಾರ್ ಕೊಟ್ಟರು, DK ಶಿವಕುಮಾರ್ ಸಾಹೇಬ್ರು ಕೊಟ್ಟರು ಸರ್ಕಾರ ಬಿಡೋದಿಲ್ಲ ಆಳಕ್ಕೆ ಅವ್ರನ್ನ. ಯಜಮಾನ್ರೆ ಏನು ಹೇಳ್ತೀರಿ ನೀವು? ಯಾರ ಬಗ್ಗೆ ಹೇಳಿ? ಸಿದ್ದರಾಮಯ್ಯ ಇರಬೇಕಾ, ಕಂಟಿನ್ಯೂ ಮಾಡಬೇಕಾ, ಅಥವಾ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ CM ಸ್ಥಾನನ? ನಾನು ರಾಜಕೀಯದಿಂದ ದೂರ ಇದ್ದೀನಿ. ರಾಜಕೀಯದಲ್ಲಿ ಇದ್ರು, ರಾಜ್ಯದಲ್ಲೇ ಇದ್ರೆ ತಾನೇ, ರಾಜ್ಯದಿಂದ ಏನು ದೂರ ಹೋಗಿಲ್ಲ ತಾನೇ? ಇಲ್ಲ ಹೇಳಿ, ಯಾರು ಇರ್ಬೇಕು? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬೇಕಾ, DK ಶಿವಕುಮಾರ್ ಅವ್ರು ಆಗ್ಬೇಕಾ? ಸಿದ್ದರಾಮಯ್ಯ ಇರಲಿ ಬಿಡಿ. ಇರಬೇಕು. ಯಾಕೆ ಇರಬೇಕು? ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಜನಕ್ಕೆ ಯಂಗ್ಸ್ಗಳಿಗೆ ಫ್ರೀ ಕೊಟ್ಟಿದ್ದಾರೆ, ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಿಂದ ಅವ್ರು ಇರಬೇಕು. ಓಕೆ ಸರ್, ನೀವೇನು ಹೇಳ್ತೀರಿ?
ಸರ್ ಇರ್ಬೇಕು ಸರ್ ಸಿದ್ದರಾಮಯ್ಯ ಅವರು ಇರಬೇಕು 5 ವರ್ಷ ಅವರೇ ಇರ್ಬೇಕಾ? ಯಾಕೆ ಇರಬೇಕು? ಇರಬೇಕು ಸರ್ ಅವರು ನುಡಿದಂತೆ ಸರ್ಕಾರ ಮಾಡಿದಾರಲ್ಲ ಸರ್ ಅವರು, ಅದಕ್ಕೆ ಕಾಂಗ್ರೆಸ್ ಇರಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡೋದು ಬೇಡವಾ? ಇಲ್ಲ ಸರ್ ಬಿಟ್ಕೊಡ್ಬಾರ್ದು. ಯಾಕೆ ಬಿಟ್ಕೊಡ್ಬಾರ್ದು? ಕಾರಣ ಅಂತಂದರೆ ಸರ್ ಮಾಮೂಲಿ ಸಿದ್ದರಾಮಯ್ಯ ಅವರು ನಡ್ಕೊಂಡಿರೋ ರೀತಿ ನಡೆಸಿದ್ದಾರೆ. ಹೌದಾ? ಅವಾಗ್ಲಿಂದನೂ ನಮ್ಮ ಸರ್ಕಾರ ಹೇಗೆ ಸಿದ್ದರಾಮಯ್ಯ ಅವ್ರು ನಡ್ಸ್ಕೊಂಡು ಹೋಗಿದ್ರೆ ಕಾಂಗ್ರೆಸ್ಗೆ ಎಲ್ಲ ನಮ್ಮ ಹಳ್ಳಿ ಜನಗಳು ತುಂಬ ಯೂಸ್ಫುಲ್ ಆಗಿದೆ ಸರ್. ಅದು ಮಾಡ್ತೀವಿ. ಸಿದ್ದರಾಮಯ್ಯ ಅವ್ರು ಇರ್ಬೇಕಾ ಬೇಡವಾ? ಸಿದ್ದರಾಮಯ್ಯ ಅವರೇ ಇರಲಿ ಬಿಡಿ. ಸಿದ್ದರಾಮಯ್ಯ ಅವರೇ ಇಲ್ಲ, ಯಾಕೆ ಇರಬೇಕು? ಯಾಕೆ ಅದು ಹೇಳಕ್ಕೆ ನಮ್ಗೆ ಉತ್ತರ ಗೊತ್ತಾಯ್ತಾ ಇಲ್ಲ. ನಮ್ಗೆ ಅದು ಹೇಳಕ್ಕೆ ಉತ್ತರ ಇಲ್ಲ. ಓಕೆ, ಜಾಗ ಬಿಡಕ್ಕ ಒಂಚೂರು. ಅಕ್ಕ ಜಾಗ. ಅಣ್ಣ ಏನಣ್ಣ, ಸಿದ್ದರಾಮಯ್ಯ ಅವರು ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸಿದ್ದರಾಮಯ್ಯ ಇರಬೇಕು. ಯಾಕೆ ಇರಬೇಕು? ಎಲ್ಲ ಥರ ಅನುಕೂಲ ಮಾಡ್ಯಾರ ಜನಕ್ಕೆ, ಇರಬೇಕು. ಹೌದಾ? ಯಜಮಾನ್ರ ಏನು ಹೆಸರು? ಮದ್ಯಪ್ಪ. ನಿಮ್ಮ ಹೆಸರು? ಊಟಣ ಇದೇ ಊರ ವರ್ಣನ? ಹೊಸಕೋಟೆ. ಇಲ್ಲಿ ವರ್ಣಕ್ಕೆ ಬಂದಿದ್ದು ಸುಮ್ಮನೆ ಯಾವುದೋ ಕೆಲಸ ಇತ್ತು ಬಂದಿದ್ದು. ನೀವು? ನಾವು ಅವ್ರ ಜೊತೆಲೆ ಬಂದ ಕೆಲಸ. ನೀವು ಯಜಮಾನ್ರ? ನಾವು ಸುತ್ತೂರು ಸರ್. ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಕಂಟಿನ್ಯೂ ಮಾಡಬೇಕಾ CM ಆಗಿ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಯಾರೋ ಒಬ್ರು ಮಾಡಲಿ ಬಿಡಿ. ನಿಮ್ಮನ್ಸಲ್ಲಿ ಏನಿದೆ ಹೇಳಿ? ನಮ್ಮಲ್ಲಿ ಸರಿ ಸಿದ್ದರಾಮಯ್ಯ ಇರಲಿ ಬಿಡಿ. ಸಿದ್ದರಾಮಯ್ಯ ನಿಮ್ಮನ್ಸಲ್ಲಿ ಹಾಂ ಸಿದ್ದರಾಮಯ್ಯ. ಯಾಕೆ? ಇಲ್ಲಿ ಮಾಡ್ಕೋವಲ್ಲಿ ಅನುಕೂಲ ಅದ ಜನಗಳಿಗೆ. ಡಿ ಕೆ ಶಿವಕುಮಾರ್ ಅವ್ರು ಅದ್ರ ಅನುಕೂಲ ಆಗಲ್ಲ? ಅವ್ರದ್ದು ಬಿರ್ದು ಇದೆ. ಈಗ ಅವ್ರು ಬಂದರೂ ಪರವಾಗಿಲ್ಲ, ಇವ್ರು ಬಂದರೂ ಪರವಾಗಿಲ್ಲ. ಏನು ಹೇಳ್ತೀರಿ ನೀವು? ನಮ್ಮ ಸಿದ್ದರಾಮಯ್ಯನೇ ನಡೆಸಲಿ ಬಿಡಿ. ಡಿ ಕೆ ಶಿವಕುಮಾರ್ ಅವರು ನಮ್ಮದೇನು ಅಷ್ಟೇನಿಲ್ಲ, ಸಿದ್ದರಾಮಯ್ಯ ಅವ್ರ ಪ್ರಯತ್ನ. ಅವರು ಯಜಮಾನ್ರ? ಬಿಳಿಕೆರೆ, ಚಳಹಳ್ಳಿ, ಹುಣಸೂರು ತಾಲೂಕು. ಹುಣಸೂರು ತಾಲೂಕು. ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಅವ್ರು ಬಿಟ್ಕೊಟ್ಟಂಗೆ ಆಯ್ತಾ ಸರ್? ಅವರು ಬಿಟ್ಕೊಡಲ್ಲ ಅವರು. ಬಿಟ್ಕೊಡಲ್ವಾ? ಯಾಕೆ ಬಿಟ್ಕೊಡಲ್ಲ? ನಾನು 5 ವರ್ಷ ನಾವೇ ಇರ್ಬೇಕು ಅಂತ ಹೇಳ್ತಾವ್ರಲ್ಲ. ಹೌದಾ? ಹ್ಞೂ. ಬಿಟ್ಕೊಡ್ಬೇಕಾ ಬಿಟ್ಕೊಡ್ಬಾರ್ದು ನಿಮ್ಮ ಪ್ರಕಾರ? ಅವ್ರು ಹೇಳ್ತಾವ್ರಲ್ಲ, ಅದೇನು ಮಾಡೋದು ಅಂತ ನಾನು ಕೇಳ್ತಾವನಿಲ್ಲ. ಅವ್ರು ಹೇಳೋದಕ್ಕೆ ನಾನು ಹೇಳ್ತಾನೆ. ನಾನು 5 ವರ್ಷ ಬಿಟ್ಕೊಡಲ್ಲ ಅಂತ ಹೇಳೋರಲ್ಲ. ಅದು ಹೆಂಗೆ ಬಿಟ್ಕೊಡ್ತಾರೆ? ಬಿಟ್ಕೊಟ್ರೆ ಅವರು ಮಾಡ್ತಾರೆ, ಅವ್ರು ಬಿಟ್ಕೊಂಡಿಲ್ಲ ಅಂದರೆ ಮಾಡಲ್ಲ. ಹಂಗೆ. ಹಾಂ. ಅಕ್ಕ ಯಾವ ಊರಕ್ಕ? ಮೈಸೂರು ಸರ್. ಮೈಸೂರವರಾ? ಓಕೆ ಆಯ್ತು, ಮೈಸೂರು ಆದ್ರೆ ಕೇಳ್ತೀನಿ. ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಕಂಟಿನ್ಯೂ ಮಾಡಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್ ಕಂಟಿನ್ಯೂ ಮಾಡಿದ್ರು ಒಂದೇ, ಕಂಟಿನ್ಯೂ ಮಾಡದೇ ಇದ್ರು ಒಂದೇ. ಯಾಕಂದರೆ ನಮಗೇನು ಇದು ಮಾಡಿಲ್ಲ. ಮಾಡಿದ್ರೂ ಅನುಕೂಲ ಮಾಡಿಕೊಟ್ಟಿದ್ರು ಇಲ್ಲ ಅಂತ ಹೇಳಲ್ಲ. ಬಸ್ಸಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಈ ಲೇಡೀಸ್ಗೆ ಒಂದು ಮುಂದೆ ತಂದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೂ ರೈತರುಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಗ ಅವರು ಇರಬೇಕು ಅನಿಸ್ತಾ ಇದೆಯಾ ಅಥವಾ ಬೇಡ ಸಾಕು ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅನಿಸ್ತಾ ಇದೆಯಾ? ಅವ್ರು ಇದ್ರೂ ಒಳ್ಳೇದು. ಅದು ಡಿ ಕೆ ಸುಮ್ಕನ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳೋದು. ತಡಿಯಕ್ಕ, ಹೇಳಕ್ಕ, ನೀನ್ ಹೇಳಕ್ಕ. ಅನುಭವ ಇರೋರು ಇವ್ರಿಗೆ ಇದು ಇರುತ್ತಲ್ವಾ, ಅವ್ರಿಗೇನು ಅನುಭವ ಇಲ್ಲ. ಅವ್ರು ಓನ್ಲಿ ಮನಿ ಮೈಂಡ್ ಅಷ್ಟೇ ಅವ್ರಿಗಳಿಗೆಲ್ಲ ಇರೋದಲ್ಲ. ಯಾರಿಗೆ? ಡಿ ಕೆ ಶಿ ಅವ್ರಿಗೆ ಏನಿದೆ ಅನುಭವ, ಇನ್ನೂ ಫಸ್ಟ್ ಟೈಮ್ ಅಲ್ವಾ. ಸಿದ್ದರಾಮಯ್ಯನೇ ಬೆಟರು ಅನ್ನಿಸ್ತಾರೆ. ಬಸ್ದೊಂದು ಹೇಳ್ತಿದ್ದಾರೆ ಬಿಟ್ಟರೆ ಯಾರಿಗೇನು ಏನು ಇದು ಆಗಿಲ್ವಲ್ಲ. ಎಲ್ಲರೂ ಚೆನ್ನಾಗೇ ಇದ್ದಾರಲ್ವ, ಯಾರಿಗೆ ಆಗವೆಲ್ಲ ಆಗ್ತಾನೆ ಇದೆ ಅಲ್ವಾ. ಮತ್ತು ಇನ್ನೇನು ಅವ್ರು ಇರಲಿ ಬಿಡ್ರಿ. ಅವ್ರು ಸಿದ್ದರಾಮಯ್ಯ ಅವರೇ ಇರ್ಬೇಕು 5 ವರ್ಷ. ಸಿದ್ದರಾಮಯ್ಯ ಅವರೇ ಇರ್ಬೇಕು. ಯಾಕಿರ್ಬೇಕಜ್ಜಿ? ಯಾಕಿರ್ಬೇಕು ಅಜ್ಜಿ ಅಂದರೆ ನಮ್ಗೆ ಅನುಕೂಲ. ಅವರೇ ಬೇಕು. ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬೇಡ? ಅಯ್ಯ ಅವರು ಬೇಕು, ಇವ್ರು ಬೇಕು, ಎಲ್ಲ ಬೇಕು ಹೇಳಿ ಹೋಗಿ. ಡಿ ಕೆ ಸುಮ್ಕುಮಾರ್ ಏನು ಮಾಡಿದ್ದಾರೆ ಅಂತ ಇದಿಲ್ಲ ದಾಖಲೆ. ಅವಕಾಶ ಸಿಕ್ಕರೆ ಮಾಡಿ ತೋರಿಸ್ತಾರೆ. ಅವಕಾಶ ಸಿಗ್ಬೇಕಲ್ವಾ? ಸಿಗ್ಬೇಕು ಅಂತಲ್ಲ. ಇವರು ಸಿದ್ದರಾಮಯ್ಯ ಅವರೇ ಇದ್ರೂ ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ, ನಮ್ಮ ಅನುಕೂಲ. ಏನು ಹೇಳ್ತೀನಿ ನೀನು? ಏನಲ್ಲ ಸರ್, ರಾಜಕೀಯ ಆದ್ಮೇಲೆ ಎಲ್ಲ ಒಂದೇ, ಅವ್ವ ಬೇರೆ ಅಪ್ಪ ಬೇರೆ. ಒಂದು ನಿಮಿಷ ನಮ್ಮ ಕಂಡಕ್ಟರ್ ಮಾತಾಡ್ಸೋಣ ಪಾಪ. ಕಂಡಕ್ಟರ್ನ ಬಾಯ್ಲಿ. ಹೇಳಿ. ರಾಜಕೀಯ ಅಂದ್ರೆ ಅವನ ಜೊತೆ ಉಂಟ್ರು ಬೇರೆ, ಅಪ್ಪನ ಜೊತೆ ಉಂಟ್ರು ಬೇರೆ, ಎಲ್ಲ ಒಂದೇ ಅಲ್ಲವ್ರ. ಈಗ ಡಿ ಕೆ ಶಿವಕುಮಾರ್ ಅಂದರೆ ಇವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೊಂದು 5 ವರ್ಷ ಬಿಟ್ಕೊಟ್ಬಿಟ್ಟು ಮುಂದಕ್ಕೆ ಹೋದ್ರೆ ಒಳ್ಳೋದು. ಯಾಕಂದ್ರೆ ಮುಂದಕ್ಕೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ಕೊಟ್ಟ ತಕ್ಷಣ ಡಿ ಕೆ ಶಿವಕುಮಾರ್ ಆಗೋಕ್ಕಾಗೋದಿಲ್ಲ. ಎಲ್ಲರೂ ಸೇರಿ ಮಾಡಿದ್ರೆ ಎಲ್ಲರೂ ಆಗೋದು. ಈಗ ಮೊದಲು ಇವರು ಕುಮಾರಸ್ವಾಮಿ ಬಿಟ್ಕೊಟ್ರು, ಕುಮಾರಸ್ವಾಮಿ ಆಳಕ್ಕಾಗಿಲ್ಲ. ಹಂಗೆ ಡಿ ಕೆ ಶಿವಕುಮಾರ್ ಮಾಡಬೇಕು ಅಂತಿದ್ರು ಆಗೋಕ್ಕಾಗೋದಿಲ್ಲ. ಎಲ್ಲ ಸೇರಿ ಮಾಡಿದರೆ ಮಾತ್ರ ಆಗೋಕ್ಕಾಗೋದು. ಈ ವರ್ಷ ಇದೊಂದು ವರ್ಷ ಪೂರ್ತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಬಿಟ್ಟು ಮುಂದಕ್ಕೆ ಹೋದ್ರೆ ಒಳ್ಳೋದು. ಯಾಕಂದ್ರೆ ಅವ್ರದ್ದು ಸಮಯ ಇದೆ, ಡಿ ಕೆ ಶಿವಕುಮಾರ್ದು ಸಮಯ ಇದೆ. ಸಮಯ ಇಲ್ದೇ ಪಕ್ಷ ಬರೋದಿಲ್ಲ. ಅವರು ಕಾರಣ ಇದ್ದಾರೆ ಪಕ್ಷ ಕಟ್ಟಕ್ಕೆ. ನಿಮ್ಮ ಪ್ರಕಾರ 5 ವರ್ಷ ಅವರೇ ಇರಬೇಕು, ಆಮೇಲೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಮುಂದಿನ ಸಲ ಅವಕಾಶ ಬಂದಾಗ ಬಿಟ್ಕೊಡ್ಬೇಕು ಅವ್ರಿಗೆ ಚಾನ್ಸ್ ಕೊಡಬೇಕು. ಅವಕಾಶ ಬರಲಿಲ್ಲ ಅಂದ್ರೆ ಮುಂದಿನ ಸಲ ಇಲ್ಲ, ಇವ್ರದ್ದ ಪಕ್ಷ ಮಾಡೋ ಅವಕಾಶ ಬರೋಂಗೆ ಅವರೇ ಮಾಡ್ಕೋಬೇಕು. ಕಾಂಗ್ರೆಸ್ ಬರಲಿಲ್ಲಪ್ಪ, ಅವಾಗ ಬರಂಗ್ ಮಾಡೋದು ಯಾರು? ಅವ್ರ ಕೈಲೇ ಇರೋದು. ಅಭಿಪ್ರಾಯ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಈಗ ಇಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಕೊಟ್ರೆ ಏನಾಗ್ಬೋದು? ಕೊಟ್ಟರೆ ಇರೋದಿಲ್ಲ. ಏನು ಗೌರ್ಮೆಂಟ್ ಇರಲ್ವಾ? ಸರ್ಕಾರ ಇರೋದಿಲ್ಲ, ಸರ್ಕಾರ ಚೇಂಜ್ ಆಗ್ತದೆ. ಪೂರಾ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಳಕ್ಕೆ ಬಿಡೋದಿಲ್ಲ. ಯಾರು ಬಿಡೋದಿಲ್ಲ? ಅವರೇ ಸರ್ಕಾರ ವಯ, ನಾವಲ್ಲ.
ಗೌರ್ಮೆಂಟ್ ರಾಜಕಾರಣಿಗಳು ರಾಜಕಾರಣ ಬಿಡೋದಿಲ್ಲ. ಈಗ ಕುಮಾರಸ್ವಾಮಿಗೆ ಮೈತ್ರಿ ಸರ್ಕಾರ ಕೊಟ್ಟರು, ಯಡಿಯೂರಪ್ಪರು ಇದರಲ್ಲಿ ಕುಮಾರಸ್ವಾಮಿಗೆ ಬಿಟ್ರಾ, ಕುಮಾರಸ್ವಾಮಿ ಕೊಟ್ರಾ, ಬಿಡ್ಲಿಲ್ಲ ಆಳಕ್ಕೆ. ಯಾರು ಬಿಡಲಿಲ್ಲ? ನಾವು ಬಿಡಲಿಲ್ರ, ಜನತಾ ಬಿಡಲಿಲ್ರ, ಸರ್ಕಾರ ಬಿಡಲಿಲ್ರ, ರಾಜಕೀಯನೇ ಬಿಡಲಿಲ್ಲ. ಇದು ಅಷ್ಟೇ. ಡಿ ಕೆ ಶಿವಕುಮಾರ್ ಕೊಟ್ಟರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೊಟ್ಟರು ಸರ್ಕಾರ ಬಿಡೋದಿಲ್ಲ ಆಳಕ್ಕೆ ಅವ್ರನ್ನ. ಯಜಮಾನ್ರೆ ಏನು ಹೇಳ್ತೀರಿ ನೀವು? ಯಾರ ಬಗ್ಗೆ ಹೇಳಿ? ಸಿದ್ದರಾಮಯ್ಯ ಇರಬೇಕಾ, ಕಂಟಿನ್ಯೂ ಮಾಡಬೇಕಾ, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ CM ಸ್ಥಾನನ? ರಾಜಕೀಯದಿಂದ ದೂರ ಇದ್ದೀನಿ. ರಾಜಕೀಯದಲ್ಲಿ ಇದ್ರು, ರಾಜ್ಯದಲ್ಲೇ ಇದ್ರೆ ತಾನೇ, ರಾಜ್ಯದಿಂದ ಏನು ದೂರ ಹೋಗಿಲ್ಲ ತಾನೇ? ಇಲ್ಲ, ಹೇಳಿ, ಯಾರು ಇರ್ಬೇಕು? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬೇಕಾ, ಡಿ ಕೆ ಶಿವಕುಮಾರ್ ಅವ್ರು ಆಗ್ಬೇಕಾ? ಸಿದ್ದರಾಮಯ್ಯ ಇರಲಿ ಬಿಡಿ. ಇರಬೇಕು. ಯಾಕೆ ಇರಬೇಕು? ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಜನಕ್ಕೆ ಯಂಗ್ಸ್ಗಳ ಫ್ರೀ ಕೊಟ್ಟಿದ್ದಾರೆ, ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಿಂದ ಅವ್ರು ಇರಬೇಕು. ಓಕೆ ಸರ್, ನೀವೇನು ಹೇಳ್ತೀರಿ? ಸರ್ ಇರ್ಬೇಕು ಸರ್, ಸಿದ್ದರಾಮಯ್ಯ ಅವರು ಇರಬೇಕು. 5 ವರ್ಷ ಅವರೇ ಇರಬೇಕಾ? ಯಾಕೆ ಇರಬೇಕು? ಇರಬೇಕು ಸರ್, ಅವರು ನುಡಿದಂತೆ ಸರ್ಕಾರ ಮಾಡಿದಾರಲ್ಲ ಸರ್ ಅವರು, ಅದಕ್ಕೆ ಕಾಂಗ್ರೆಸ್ ಇರಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡೋದು ಬೇಡವಾ? ಇಲ್ಲ ಸರ್, ಬಿಟ್ಕೊಡ್ಬಾರ್ದು. ಯಾಕೆ ಬಿಟ್ಕೊಡ್ಬಾರ್ದು? ಕಾರಣ ಅಂತಂದರೆ ಸರ್, ಮಾಮೂಲಿ ಸಿದ್ದರಾಮಯ್ಯ ಅವ್ರು ನಡ್ಕೊಂಡಿರೋ ರೀತಿ ನಡೆಸಿದ್ದಾರೆ. ಹೌದಾ? ಅವಾಗ್ಲಿಂದನೂ ನಮ್ಮ ಸರ್ಕಾರ ಹೇಗೆ ಸಿದ್ದರಾಮಯ್ಯ ಅವ್ರು ನಡ್ಸ್ಕೊಂಡು ಹೋಗಿದ್ರೆ ಕಾಂಗ್ರೆಸ್ಗೆ ಎಲ್ಲ ನಮ್ಮ ಹಳ್ಳಿ ಜನಗಳು ತುಂಬ ಯೂಸ್ಫುಲ್ ಆಗಿದೆ ಸರ್. ಅದು ಮಾಡ್ತಾರೆ. ಸಿದ್ದರಾಮಯ್ಯ ಅವ್ರು ಇರ್ಬೇಕಾ ಬೇಡವಾ? ಸಿದ್ದರಾಮಯ್ಯ ಅವರೇ ಇರಲಿ ಬಿಡಿ. ಸಿದ್ದರಾಮಯ್ಯ ಅವರೇ ಇಲ್ಲ, ಯಾಕೆ ಇರಬೇಕು? ಯಾಕೆ ಅದು ಹೇಳಕ್ಕೆ ನಮ್ಗೆ ಉತ್ತರ ಗೊತ್ತಾಯ್ತಾ ಇಲ್ಲ. ನಮ್ಗೆ ಅದು ಹೇಳಕ್ಕೆ ಉತ್ತರ ಇಲ್ಲ. ಓಕೆ, ಜಾಗ ಬಿಡಕ್ಕ ಒಂಚೂರು. ಅಕ್ಕ ಜಾಗ. ಅಣ್ಣ ಏನಣ್ಣ, ಸಿದ್ದರಾಮಯ್ಯ ಅವರು ಇರಬೇಕಾ, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸಿದ್ದರಾಮಯ್ಯ ಇರಬೇಕು. ಯಾಕೆ ಇರಬೇಕು? ಎಲ್ಲ ಥರ ಅನುಕೂಲ ಮಾಡ್ಯಾರ ಜನಕ್ಕೆ, ಇರಬೇಕು. ಹೌದಾ?